ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಪ್ಪು ಆಕಾಶ್ ವ್ಲಾಗ್ಸ್ ಚಾನಲ್. ಫ್ರೆಂಡ್ಸ್, ಸಾರಿ, ನಾನು ತುಂಬ ದಿನಗಳಿಂದ ವಿಡಿಯೋ ಆಗ್ತಾ ಇಲ್ಲ. ಏನಕ್ಕಪ್ಪ ಅಂತಂದರೆ ನನಗೆ ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿರ್ಬೋದು, ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ. ನಾನಿನ್ನು ಮುಂದೆ ನಾನು ವೀಡಿಯೋ ಮಾಡಲ್ಲ, ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ತಾ ಇಲ್ಲ. ಮತ್ತು ನಾನು ಎಷ್ಟೇ ಟ್ರೈ ಮಾಡಿದ್ರು ನನಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಲ್ಲ ಅಂತ ಲಾಸ್ಟ್ ವೀಡಿಯೋದಲ್ಲಿ ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ದೆ. ಆಮೇಲೆ ನಾನು ಬೇರೆ ವೀಡಿಯೋನ ನಾನು ಹಾಕೇ ಇಲ್ಲ. ಅದಾದಮೇಲೆ ನನಗೆ ರಾಯರ ಪವಾಡ ತುಂಬ ಆಗೈತೆ ಫ್ರೆಂಡ್ಸ್. ಆ ಪವಾಡ ಹೇಳೋಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಓಕೆ ಫ್ರೆಂಡ್ಸ್, ಇವತ್ತು ಗುರುವಾರ. ನಾನು ನೋಡಿ, ರಾಯರ ಫೋಟೋ ಐತೆ, ಮನೇಲೆಲ್ಲ ದೀಪ ಹಚ್ಬಿಟ್ಟು ಎಲ್ಲ ಮಾಡಿಬಿಟ್ಟು ರಾಯರಿಗೂ ತುಪ್ಪದ ದೀಪ ಎಲ್ಲ ಹಚ್ಬಿಟ್ಟು ನಾನು ಮದ್ದೂರಲ್ಲಿರುವಂತಹ ರಾಯರ ಮಠಕ್ಕೆ ಹೋಗಿದ್ದೆ. ಅಲ್ಲಿ ನಾನು ಹೋದೆ. ಇವತ್ತು ಏನು ಪವಾಡ ಆಯಿತೋ ಗೊತ್ತಿಲ್ಲ. ಅಲ್ಲಿ ನಾನು ಮನೇಲೆಲ್ಲ ಪೂಜೆ ಮಾಡಿ, ರಾಯರಿಗೆ ಪೂಜೆ ಮಾಡಿ ನಾನು ಮದ್ದೂರಲ್ಲಿರುವಂತಹ ರಾಯರ ಮಠಕ್ಕೆ ಹೋದೆ. ಇವತ್ತು ಏನು ಅಂತ ಗೊತ್ತಿಲ್ಲ. ನನಗೆ ದೊಡ್ಡ ಯೂಟ್ಯೂಬರ್ಸ್ ಒಬ್ಬರು ಸಿಕ್ಕಿದ್ರು. ಅವರು ಒಂದು ರಾಯರ ಮಠನ ಮತ್ತು ಅಲ್ಲಿರುವಂತಹ ಅಧ್ಯಕ್ಷರನ್ನ, ಕಾರ್ಯದರ್ಶಿಗಳನ್ನೆಲ್ಲನೂ ಸಂದರ್ಶನ ಮಾಡ್ತಾಯಿದ್ರು. ನಾನು ಹೋಗ್ಬಿಟ್ಟು ನಾನು ಹೋಗ್ಬಿಟ್ಟು, ಸರ್ ನಾನು ನಿಮ್ಮ ಫಾಲೋವರ್ಸ್ ಸರ್ ಅಂತ ಅಂದೆ. ಆಮೇಲೆ ಅವರು ಓ ಹೌದಮ್ಮ, ನಮ್ಮ ಫಾಲೋವರ್ಸ ಅಂದ್ಬಿಟ್ಟು ನನ್ನ ಜೊತೆ ಒಂದು ಫೋಟೋ ತೊಗೊಂಡ್ರು. ತುಂಬ ಖುಷಿಯಾಯಿತು. ಆಮೇಲೆ ಅವರು ರಾಯರ ಭಕ್ತರೇ, ಅವ್ರ ಹೆಸರಲ್ಲೇ ಬರುತ್ತೆ ರಾಯರ ಭಕ್ತರು. ಅವ್ರ ಹೆಸರು ಏನಪ್ಪ ಅಂದರೆ RBS 666 ಅಂತ. ಅಂದರೆ R ಅಂದರೆ ರಾಯರು, B ಅಂದರೆ ಭಕ್ತ, S ಅಂದರೆ ಶಿವಕುಮಾರ್ ಅಂತ. ನನಗೆ ಈ ಯೂಟ್ಯೂಬರ್ಸ್ ಸಿಕ್ಕಿದ್ರು. ಇವರಿಂದ ನನಗೆ ತುಂಬ ಹೆಲ್ಪ್ ಆಯಿತು. ನಾನೇನು ಪ್ರಾಬ್ಲಮ್ ಮಾಡಿದ್ದೀನಿ ಅನ್ನೋದು ಒಂದು ಹೆಲ್ಪ್ ಆಯಿತು. ಮತ್ತು ನಾನು ಈ ವಿಡಿಯೋ ಮಾಡಿ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಲೂ ಅನ್ನಿಸ್ತು. ಓಕೆ, ಅವರು ಸಂದರ್ಶನ ಮಾಡುವಾಗ ಅಲ್ಲಿರುವಂತಹ ಕಾರ್ಯದರ್ಶಿಗಳು ಅವ್ರಿಗೆ ರಾಯರ ಮಠದ ಬಗ್ಗೆ ಆಗಿರುವಂತಹ ಪವಾಡನ ಹೇಳಿದ್ರು. ಅದನ್ನು ನಾನಿವತ್ತು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ. ಇವತ್ತು ಗುರುವಾರ. ಅಲ್ಲಿಂದ ಬಂದ ತಕ್ಷಣ ನಾನು ಮಲ್ಕೊಂಬಿಟ್ಟೆ. ಅಂದರೆ ಸ್ವಲ್ಪ ಬೆಳಿಗ್ಗೆ 3:30 ಎದ್ದಿದ್ನಲ್ಲ, ಅಲ್ಲಿಂದ ಬಂದು ಮಲ್ಕೊಬಿಟ್ಟೆ. ಅದಕ್ಕೋಸ್ಕರ ಇವಾಗ ಮತ್ತೆ ಎದ್ದು ನಾನು ಇವತ್ತೇ ಅಪ್ಲೋಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಓಕೆ, ಅಲ್ಲಿ ಕಾರ್ಯದರ್ಶಿಗಳು ಏನೇನು ಹೇಳಿದ್ರಪ್ಪ ಅಂತಂದರೆ, ರಾಯರ ಈ ಬೃಂದಾವನನ ಮದ್ದೂರಲ್ಲೇ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ಐತೆ. ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಆ ಹೊಳೆ ಆಂಜನೇಯ ದೇವಸ್ಥಾನದ ಹತ್ರ ರಾಯರ ಮಠನ ಮಾಡಬೇಕು ಅಂತ ಎಲ್ಲರೂ ಮಾತಾಡಿಕೊಂಡು ಅಲ್ಲಿ ಮಾಡೋಕ್ಕೆ ಹೋದ್ರಂತೆ. ಅಲ್ಲೂ ಮಾಡಿಸ್ಕೊಳ್ಳಿಲ್ಲ ರಾಯರು. ಅಲ್ಲಿ ಅವರು ಮಠನ ಅವರು ಮಾಡಿಸ್ಕೊಂಡಿಲ್ಲ. ಮತ್ತು ಬೇರೆ ಜಾಗ ಮದ್ದೂರಲ್ಲಿ ಸುಮಾರು ಜಾಗ ನೋಡಿದ್ರಂತೆ. ಎಲ್ಲೂ ಆ ಜಾಗ ಸೆಟ್ ಆಗಿಲ್ವಂತೆ. ಉಗ್ರ ನರಸಿಂಹ ದೇವಸ್ಥಾನ, ಪೇಟೆ ಬೀದಿಲಿ, ಪುರಾತನ ಕಾಲದ್ದು ಫ್ರೆಂಡ್ಸ್. ಅದು ತುಂಬ ಚೆನ್ನಾಗೈತೆ. ಉಗ್ರ ನರಸಿಂಹ ದೇವಸ್ಥಾನ. ಅದರ ಬಲಭಾಗದಲ್ಲಿ ರಾಯರು ಬಂದು ಪ್ರತಿಷ್ಠಾಪನೆ ಆಗಿದ್ದಾರೆ. ಅದನ್ನು ಕೇಳಿದ್ರೇ ಒಂಥರ ರೋಮಾಂಚನ ಆಗುತ್ತೆ. ಉಗ್ರ ನರಸಿಂಹ ಸ್ವಾಮಿ ನಾರಾಯಣ ಸ್ವಾಮಿಯ ಇನ್ನೊಂದು ರೂಪವಾದ ಹಿರಣ್ಯಕಶಿಪುರನ ಸಂಹರಿಸೋಕ್ಕೆ ನಾರಾಯಣ ಸ್ವಾಮಿ ಅವತಾರ ತಾಳಿದಂತಹ ಉಗ್ರ ನರಸಿಂಹ ಸ್ವಾಮಿ ದೇವಸ್ಥಾನದ ಬಲಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳದ್ದು ಮಠನ ಓಪನ್ ಆಗೈತೆ. ಅವರು ಅಲ್ಲಿ ಅದನ್ನು ನನಗೆ ನನ್ನ ಬೃಂದಾವನನ ನೀವು ಮಾಡಬೇಕು ಅಂತ ಸೂಚನೆ ಕೊಟ್ಟು ಅವರು ಅಲ್ಲಿ ಬೃಂದಾವನ ಸ್ಥಾಪನೆ ಮಾಡಿದ್ದಾರೆ. ತುಂಬ ಚೆನ್ನಾಗೈತೆ ಫ್ರೆಂಡ್ಸ್. ನಾನು ಆ ಫೋಟೋ ಮುಂದೆ ಹಾಕ್ತೀನಿ ನಿಮಗೆ. ಆ ಬೃಂದಾವನ ಅಂತೂ ತುಂಬ ಚೆನ್ನಾಗೈತೆ. ಹಿಂದಿನ ವೀಡಿಯೋದಲ್ಲಿ ನಾನು ಹೇಳಿದ್ದೆ, ಪೇಟೆ ಬೀದಿಲಿ ರಾಘವೇಂದ್ರ ಸ್ವಾಮಿಗಳ ಮಠ ಐತೆ.
ಯಾರ್ಯಾರೆಲ್ಲ ಹೋಗಬೇಕು ಅನ್ನೋರು ಮದ್ದೂರು ಮಂಡ್ಯ ಸುತ್ತಮುತ್ತ ಇರುವಂಥವ್ರು ಹೋಗಿ ಅಂತ ಹೇಳ್ಬಿಟ್ಟು ನಾನು ಹಿಂದಿನ ವೀಡಿಯೋದಲ್ಲೆಲ್ಲ ಅಡ್ರೆಸ್ ಹಾಕಿ ಅದನ್ನು ಹಾಕಿದ್ದೀನಿ. ಆಮೇಲೆ ಅಲ್ಲಿ ಮಹಾತ್ಮೆ ಮತ್ತು ಪವಾಡ ಏನಪ್ಪ ಅಂತಂದರೆ, ಹುಲಿಯೂರು ದುರ್ಗ ಅನ್ನೋ ಊರಲ್ಲಿ ಒಬ್ಬರು ಹ್ಯಾಂಡಿಕ್ಯಾಫ್ಟ್ ಇದ್ರಂತೆ. ಅವರು ವರ್ಷಕ್ಕೊಂದ್ಸಲ ರಾಯರ ಮಠಕ್ಕೆ ಅಂದರೆ ಮಂತ್ರಾಲಯಕ್ಕೆ ಹೋಗ್ತಿದ್ರಂತೆ ಫ್ರೆಂಡ್ಸ್. ಅವರು ವರ್ಷಕ್ಕೊಂದ್ಸಲ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಮಾಡ್ಕೊಂಡು ಬರ್ತಿದ್ರಂತೆ. ಸುಮಾರು ವರ್ಷ ಹಿಂಗೆ ಹೋಗ್ತಾ ಇರಬೇಕಾದ್ರೆ ಒಂದು ಸಲ ಮಂತ್ರಾಲಯಕ್ಕೆ ಹೋಗಿ ಬಂದ ಮೇಲೆ ಅಲ್ಲಿ ಮನೇಲಿ ಮಲಗಿದ್ರಂತೆ. ಅವ್ರು ಮಲಗಿದಾಗ ರಾಯರು ಕನಸಲ್ಲಿ ಬಂದುಬಿಟ್ಟು, ನೀನು ನನ್ನ ದರ್ಶನ ಪಡೆಯೋಕ್ಕೆ ಇಲ್ಲಿವರೆಗೂ ಏನಕ್ಕೆ ಬರ್ತೀಯಾ, ನಾನು ಮದ್ದೂರಲ್ಲೇ ನೆಲೆಸಿದ್ದೀನಿ, ಅಲ್ಲೇ ಹೋಗಿ ನಾನು ಸೇವೆ ಮಾಡು ಅಂತ ಹೇಳಿದ್ರಂತೆ. ಕನಸಲ್ಲಿ ರಾಯರು ಹೇಳಿದ್ರಂತೆ. ಅವತ್ತಿಂದ ಅವರು ಮದ್ದೂರಿಗೆ ಬಂದು ರಾಯರ ಸೇವೆ ಮಾಡಿ, ಅವ್ರು ಬರಬೇಕು ಅನಿಸ್ದಾಗೆಲ್ಲ ಬರ್ತಾರಂತೆ. ಬಂದು ಅವರು ರಾಯರ ಸೇವೆ ಮಾಡ್ತಾರಂತೆ. ಇದೊಂದು ಪವಾಡ. ಇದನ್ನು ಬಿಟ್ಟರೆ ಇನ್ನೆಲ್ಲೋ ದೂರು ಫ್ರೆಂಡ್ಸ್, ಅವರು ಕಾರ್ಕಳ ಅಂತನೇನೋ ಹೇಳಿದ್ರು. ಆ ಕಾರ್ಕಳದಿಂದ ಮಂಡ್ಯಕ್ಕೆ ಬಂದು ಮಂಡ್ಯದಲ್ಲಿ ಒಂದು ಹೋಟ್ಲಲ್ಲಿ ರೂಮ್ ಮಾಡಿ ಇಟ್ಕೊಂಡು 1-2 ದಿನ 3 ದಿನ ಇದ್ದು, ಅಲ್ಲಿಂದ ಮದ್ದೂರಲ್ಲಿರೋ ರಾಯರ ಮಠಕ್ಕೆ ಬಂದು ರಾಯರ ಸೇವೆ ಮಾಡ್ತಾರಂತೆ. ವರ್ಷಕ್ಕೊಂದ್ಸಲ 2 ಸಲ ಬರ್ತಾರಂತೆ. ಬಂದಾಗೆಲ್ಲ ರಾಯರ ಸೇವೆ ಮಾಡ್ತಾರಂತೆ. ಮತ್ತು ಸುಮಾರು ಒಂದು 10-15 ವರ್ಷದ ಹಿಂದೆ ಆವಾಗಲೇ 1,20,000 ಆಯ್ತಂತೆ. ರಾಯರಿಗೆ ಒಂದು ಚಿನ್ನದ ಸರನ ತಂದು ಹಾಕಿದ್ದಾರಂತೆ. ಅವ್ರಿಗೆ ಏನೋ ಒಂದು ಒಳ್ಳೆಯದಾಗಿದ್ದಕ್ಕೆ ರಾಯರಲ್ಲಿ ಬೇಡಿಕೆ ಇಟ್ಟು ಆ ಬೇಡಿಕೆ ಈಡೇರಿಸಿದ್ರಂತೆ ರಾಯರು. ಅದಕ್ಕೋಸ್ಕರ ಅವರು ಆವತ್ತಿನ ಕಾಲಕ್ಕೆ 1,20,000 ಆಯ್ತಂತೆ. ಅದು ಒಂದು ಚಿನ್ನದ ಸರನ ರಾಯರ ಬೃಂದಾವನಕ್ಕೆ ಹಾಕಿದ್ದಾರಂತೆ. ಮತ್ತು ಇನ್ನೊಬ್ಬರು ಪವಾಡ ಏನಪ್ಪ ಅಂತಂದರೆ, ತುಂಬ ಬಡವರಂತೆ ಅವರು ಮಗುಂಗೆ ಹುಷಾರಿರಲಿರುವಂತೆ, ಆರೋಗ್ಯ ಸಮಸ್ಯೆ ಇತ್ತಂತೆ. ಇಲ್ಲಿ ಮದ್ದೂರಲ್ಲಿರುವಂತಹ ರಾಯರ ಬೃಂದಾವನಕ್ಕೆ ಬಂದು ಅವರು ಸೇವೆ ಮಾಡಿ ಇದೆಲ್ಲ ಮಾಡಿದ್ದಕ್ಕೆ ಮಗ ತುಂಬ ಚೆನ್ನಾಗಿ ಹುಷಾರಾದ್ರಂತೆ. ಅವರು ಬಡವರಾಗಿರೋ ದೆಸೆಯಿಂದ 1,001 ರೂಪಾಯಿನ ರಾಯರ ಗೋಲ್ಕೈ ಇಟ್ಟಿದ್ದಾರೆ, ರಾಯರ ಇದಕ್ಕೆ ಹಾಕಿದ್ರಂತೆ. ಹೀಗೆ ಸುಮಾರು ಮಹಾತ್ಮೆ ಮತ್ತು ಸುಮಾರು ಮಹಿಮೆ ಮತ್ತು ಪವಾಡ ನಡೆದೈತೆ ಫ್ರೆಂಡ್ಸ್. ಇಷ್ಟು ಅಲ್ಲಿರುವಂತಹ ಕಾರ್ಯದರ್ಶಿಗಳು ಹೇಳ್ತಾ ಇದ್ರು. ನೀವು ನಮ್ಮ ಸಬ್ಸ್ಕ್ರೈಬರ್ಸ್ಗಳಾಗಿದ್ದರೆ ಮದ್ದೂರಲ್ಲಿರುವಂತಹ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಎಲ್ಲೈತೆ, ಯಾವ ಬೀದಿಲಿ ಅದು ಬರುತ್ತೆ, ಮತ್ತು ಉಗ್ರ ನರಸಿಂಹಸ್ವಾಮಿದು ವಿಡಿಯೋನು ನಾನು ಹಾಕಿದ್ದೀನಿ. ಅದನ್ನೆಲ್ಲ ನೀವು ನೋಡ್ಬೋದು ಫ್ರೆಂಡ್ಸ್. ಇವಾಗ ನಾನು ಫೋಟೋ ಹಾಕ್ತೀನಿ. ಓಕೆ, ಇಷ್ಟು ದಿನ ವಿಡಿಯೋ ಹಾಕಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಪ್ಲೀಸ್. ಇನ್ಮೇಲೆ ನನ್ನ ವಿಡಿಯೋ ನೋಡಿ, ನಾನು ವಿಡಿಯೋ ಹಾಕ್ತಾ ಇರ್ತೀನಿ. ಹಾಗೆ ಇಷ್ಟು ದಿವಸದಲ್ಲಿ ನನಗೆ ತುಂಬ ಪವಾಡಗಳಾಗೈತೆ, ತುಂಬ ಮಹಿಮೆಗಳಾಗೈತೆ. ಅದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ನಾನು ಹಂಚ್ಕೊತೀನಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.